ಹುಡುಗ ಅರ್ಜುನ್ ಎಂಬ ಹುಡುಗನು ತನ್ನ ಮನೆ ಮುಂದೆ ಹೂಗಳಿಂದ ಅಲಂಕರಿಸುತ್ತಿದ್ದ. ಅವನ ತಂಗಿ ಹುಡುಗಿ ಅನಿತಾ ಬಣ್ಣದ ರಂಗೋಲಿ ಹಾಕುತ್ತಾ, ಅಣ್ಣ, ನಮ್ಮ ಗಣಪತಿ ಬಪ್ಪ ಬರುವ ಹಬ್ಬಕ್ಕೆ ಎಲ್ಲ ಸಿದ್ಧತೆ ಆಗಿತ್ತಾ ಅಂತ ಕೇಳಿದಳು. ಮನೆ ಒಳಗೆ ಅಮ್ಮ ಗಣೇಶನ ಮೂರ್ತಿಯನ್ನು ಹೂಮಾಲೆಗಳಿಂದ ಅಲಂಕರಿಸುತ್ತಾ ಇತ್ತಳು. ಅಪ್ಪ ಬೆಳಗಿನ ಜಾವವೇ ಮಾರುಕಟ್ಟೆಯಿಂದ ಹೊಸ ಕಲ್ಲಂಗಡಿ, ಮೊಸರಿನ ಹಂಚು ಮತ್ತು ಕಡಲೆಕಾಯಿ ಉಂಡೆ ತರಿಸಿದ್ದರು. ಸಂಗೀತ ಟಿಪ್ಪಣಿಗಳು ಎಲ್ಲರೂ ಒಟ್ಟಾಗಿ ಗಣಪತಿ ಬಪ್ಪ ಮೋರಯ್ಯ ಅಂತ ಕೂಗಿ ಮನೆ ತುಂಬಾ ಸಂತೋಷದಿಂದ ತುಂಬಿತು. ಚೆರ್ರಿ ಹೂವಿನ ಸುವಾಸನೆ, ದೀಪದ ಬೆಳಕು, ಮಕ್ಕಳು ಮಾಡಿದ ಮಣ್ಣಿನ ಚಿಕ್ಕ ಚಿಕ್ಕ ಗಣಪತಿ ಮೂರ್ತಿಗಳು, ಆಲ್ ಆಡೆಡ್ ಬ್ಯೂಟಿ ಟು ದ ಫೆಸ್ಟಿವಲ್. ಅನಿತಾ ಕೇಳಿದಳು, ಅಣ್ಣ, ಯಾಕೆ ಗಣೇಶನಿಗೆ ಮೊದಲ ಪೂಜೆ ಕೊಡ್ತಾರೆ? ಅಪ್ಪ ನಗುತ್ತಾ ಉತ್ತರಿಸಿದರು, ಯಾಕಂದ್ರೆ ಗಣೇಶನು ವಿಘ್ನ ವಿನಾಶಕ. ಯಾವ ಕೆಲಸ ಶುರು ಮಾಡಿದರೂ ಮೊದಲು ಅವನ ಪೂಜೆ ಮಾಡಿದ್ರೆ ಎಲ್ಲಾ ಅಡಚಣೆಗಳು ದೂರ ಆಗುತ್ತವೆ. ಪ್ಲೇಟ್ನಲ್ಲಿ ಫೋರ್ಕ್ ಮತ್ತು ಚಾಕು ಪೂಜೆ ಮುಗಿದ ಮೇಲೆ ಎಲ್ಲರೂ ಕುಳಿತು ಕಡಬು, ಮೋಡಕ ಸವಿದರು. ಅರ್ಜುನ್ ಹೇಳಿದ, ಇದು ನನ್ನ ಫೇವರಿಟ್ ಹಬ್ಬ ಅಮ್ಮ. ಮನೆ ತುಂಬ ನಗು, ಹಾಡು, ಹಬ್ಬದ ಖುಷಿ ಕಾನ್ಫೆಟ್ಟಿ ಬಾಲ್.